ಒಂದು ಪ್ರದೇಶದಲ್ಲಿ, ಅದು ಕೂಡ ಬಹಳ ಹಿಂದುಳಿದ ಪ್ರದೇಶ ಇದೆ ಅಲ್ಲ, ನಾಡಿದ್ದು ಮಾರ್ಚ್ 21ರಿಂದ ಐ ಥಿಂಕ್ SLC ಎಕ್ಸಾಮ್ ಶುರುವಾಗುತ್ತೆ. ಆದ್ರೆ ಅಲ್ಲಿ ಓದ್ಕೊಳ್ತಾ ಇರುವಂತಹ ಮಕ್ಕಳಿಗೆ ಕರೆಂಟ್ ಇಲ್ಲದೆ ಪರಿತಪಿಸುವಂತಾಗಿದೆ. ಯಾಕಂದ್ರೆ ಟ್ರಾನ್ಸ್ಫಾರ್ಮರ್ ಹಾಳಾಗಿತ್ತು. ಕಳೆದ 15 ದಿನಗಳಿಂದ ಕರೆಂಟ್ ಇಲ್ಲ. ನಾವು ನಿನ್ನೆ ಈ ಸ್ಟೋರಿಯನ್ನ ಬಹಳ ದೊಡ್ಡ ಮಟ್ಟದಲ್ಲಿ ತಗೊಂಡು ನೋಡಿ. SLC ಒಂದು 4-5 ಮಕ್ಕಳೇ ಎದ್ದಿರ್ಬೋದು, ಅದು ಬೇರೆ ವಿಚಾರ. ಆದ್ರೆ ಒಬ್ಬ ಮಗು ನಾಳೆ ಏನ್ ಬೇಕಿದ್ರು ಆಗ್ಬೋದ್ರಿ ಎಜುಕೇಶನ್ ಇಂದ. ಬಡ ಮಕ್ಕಳಿಗೆ ಇರುವಂತಹ ಹುಲಿಯ ಹಾಲು ಯಾವ್ದು ಹೇಳಿ? ಎಜುಕೇಶನ್. ಇದನ್ನು ಯಾರು ಹೇಳಿದ್ದು? ಬಹಳ ಮುಖ್ಯವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಏನೂ ಇಲ್ವಾ? ಬಡತನ ಇದೆಯಾ ನಿನಗೆ? ಅಥವಾ ನಿನ್ನ ಜಾತಿ ಗೀತೆ ಅನ್ನೋ ಕಾರಣಕ್ಕಾಗಿ ನಿನ್ನನ್ನು ತುಳಿತಾ ಇದ್ದಾರಾ? ಏನ್ ತಲೆ ಕೆಡಿಸ್ಕೋಬೇಡ, ಶಾಲೆಗೆ ಹೋಗು, ಫ್ರೀ ಶಾಲೆ ಇದೆ, ಓದು ಓದು ಓದು. ಎಷ್ಟು 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 ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು? 16 ವರ್ಷ ಆದಾಗ SLC ಆಗತ್ತೆ. ಇನ್ನೊಂದು 5 ವರ್ಷ, 21 ವರ್ಷ ಆಯ್ತಾ? UPSC ಏನಾದ್ರೂ ಮಾಡಿಬಿಟ್ರೆ ಯಾವ ಮರ್ಯಾದೆ ತಲತಲಾಂತರಗಳಿಲ್ಲ ಬಂದಿಲ್ವೋ ಎಲ್ಲವೂ ತಲೆ ಹೊಡ್ಕೊಂಡು ಬರುತ್ತೆ, ಕಾಲ್ ಬಿಡಕ್ ಬರುತ್ತೆ ಅಲ್ವಾ? ನಿಜ ತಾನೆ? ಸೊ ಹಾಗಿರುವಾಗ ನಮ್ಮ ಉದ್ದೇಶ ಅದು. ಸೂಪರ್ 3 ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್. ಸೂಪರ್ 3 ವರದಿಗೆ ಜಸ್ಕಾಂ ಶೇಕ್ ಆಗೋಯ್ತು.